ಮಾಡಿದ ಅಂತಂದ್ರೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ ಅಂತನ್ನುವ ಅನುಸಂಧಾನವನ್ನ ಇಟ್ಟುಕೊಳ್ಳಬೇಕು ಎನ್ನುವುದು ಇದರಿಂದ ತಿಳಿದು ಬರುತ್ತದೆ. ಪ್ರಹ್ಲಾದರಾಜರ ಕಥೆಯಲ್ಲಿಯೂ ಕೂಡ ಅದೇ ರೀತಿಯಾಗಿ ತಿಳಿದು ಬರುತ್ತದೆ. ಅನೇಕ ಬಾರಿ ಹಿರಣ್ಯಕಶಿಪು ತ್ರಾಸ ಕೊಡ್ತಾನೆ, ಪ್ರಹ್ಲಾದರಾಜರಿಗೆ ತ್ರಾಸ ಕೊಡ್ತಾನೆ. ಏನು ಅಂತಂದ್ರೆ ಪರಮಾತ್ಮ ಸರ್ವೋತ್ತಮ ಅಂತ ಅವನನ್ನೋದು, ನಾನೇ ಸರ್ವೋತ್ತಮ ಅಂತ ಹಿರಣ್ಯಕಶಿಪು ಪರಸ್ಪರ ಅಂದುಕೊಳ್ಳೋದು. ಇದರ ಮಧ್ಯದಲ್ಲಿ ಮಗನಿಗೆ ತುಂಬಾ ಕೋಪ ಬಂದು ಹೇಗಾದರೂ ಮಾಡಿ ಇವನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ವಿಚಾರನ ಮಾಡ್ತಾನೆ. ಮಾಡಿದಾಗ ನಮಗೆಲ್ಲ ತಿಳಿದ ವಿಷಯ, ಆನೆ ಕಾಲಿನಿಂದ ತುಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ, ಬೆಟ್ಟದಿಂದ ಕೆಳ ಹಾಕೋದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಏನು ಮಾಡಿದರೂ ಕೂಡ ಅಲ್ಲಿ ಪ್ರಹ್ಲಾದರಾಜರು ಸಾಯಲಿಲ್ಲ. ಕಾರಣ ಅಂತಂದ್ರೆ ಪರಮಾತ್ಮನನ್ನ ಅಷ್ಟು ಭಕ್ತಿಯಿಂದ ನಂಬಿದ್ದರವರು. ಪರಮಾತ್ಮ ಸಂರಕ್ಷಣೆಯನ್ನ ಮಾಡೇ ಮಾಡ್ತಾನೆ, ಯಾವ ಕಾಲಕ್ಕೂ ಕೂಡ ನಂಬಿದಂತಹ ಭಕ್ತರಿಗೆ ಪರಮಾತ್ಮ ಬಿಡೋದಿಲ್ಲ. ಜಗದ ಅವ್ಯಕ್ತ ಮೂರ್ತಿನ ಪರಮಾತ್ಮನನ್ನು ನಂಬಿದ್ದೇವೆ ಅಂದ್ರೆ ಯಾವ ಕಾಲಕ್ಕೂ ಬಿಡೋದಿಲ್ಲ ಅಂತನ್ನುವ ದೃಢವಾದ ವಿಶ್ವಾಸ ಆ ಪ್ರಹ್ಲಾದರಾಜರಿಗಿತ್ತು. ಇದ್ದದ್ದಕ್ಕಾಗಿ ಯಾವುದೇ ತರಹದ ತೊಂದರೆಯನ್ನ ಕೊಟ್ಟರೂ ಕೂಡ ಬಿಡದೇ ಇರಲಿಲ್ಲ. ಹೀಗಾಗಿ ಪರಮಾತ್ಮ ಕೊನೆ ಕಂಬದಲ್ಲಿ ಎಲ್ಲಿದ್ದಾನೆ ಅಂತ ಕೇಳಿದಾಗ ಎಲ್ಲ ಕಡೆಗಳಲ್ಲೂ ಇದ್ದಾನೆ. ಕಂಬದಿಂದ ಪರಮಾತ್ಮ ನರಸಿಂಹ ರೂಪನಾಗಿ ಪ್ರಕಟಗೊಂಡದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಪರಮಾತ್ಮ ಭಕ್ತರ ಮೇಲೆ ಅನುಗ್ರಹವನ್ನ ಮಾಡೋದಕ್ಕೆ ಅವ್ಯಕ್ತನಾಗಿದ್ದರೂ ಕೂಡ ನಮ್ಮ ಭಕ್ತಿ ಪಕ್ವವಾಗಿತ್ತು, ಪರಮಾತ್ಮನನ್ನ ನೋಡಬೇಕೆಂಬ ಬಯಕೆ ಮನಸ್ಸಲ್ಲಿ ಮೂಡಿತ್ತು ಅಂತಾದ್ರೆ ಪರಮಾತ್ಮ ಯಾವುದೋ ರೂಪದಲ್ಲಿ ದರ್ಶನವನ್ನ ಕೊಡ್ತಾನೆ ಅಂತನ್ನುವುದಕ್ಕಾಗಿ ಶ್ರೀಪಾದಂಗಳವರೇ ಸಾಕ್ಷಿ ನಮಗೆ. ಯಾಕೆ ಅಂತಂದ್ರೆ ಏನೇ ಪಾಪಗಳನ್ನ ಮಾಡಿದರೂ ಕೂಡ ಗುರುಗಳು ಪರಮಾತ್ಮನ ವಿಭೂತಿ ರೂಪರಾಗಿ ಪರಮಾತ್ಮ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸನ್ನಿಧಾನೋಪೇತರಾಗಿದ್ದಾರೆ. ಅಂತಹ ಗುರುಗಳು ಅವರು ಕೊಡುವಂತಹ ಮಂತ್ರಾಕ್ಷತೆ, ಅವರು ಮಾಡುವಂತಹ ಅನುಗ್ರಹ ನಮ್ಮ ಇಡೀ ಜೀವನದಲ್ಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಆಗುತ್ತವೆ ಅಂತ ಹೇಳೋದಕ್ಕಾಗಿ ಯಾವ ಅತಿಶಯೋಕ್ತಿ ಆಗುವುದಿಲ್ಲ. ಹೀಗಾಗಿ ನಮ್ಮ ಜೀವನದಲ್ಲಿಯೂ ಕೂಡ ಅನೇಕ ಕಷ್ಟಗಳು ಮೇಲಿಂದ ಮೇಲೆ ಬರ್ತಾ ಇರ್ತವೆ. ಅದೆಲ್ಲವೂ ಕೂಡ ಗುರುಗಳ ಅಂತರ್ಯಾಮಿಯಾದ ಭಗವಂತ ಅದೆಲ್ಲವನ್ನು ದೂರ ಮಾಡಿ ಗುರುಗಳಲ್ಲೇನೇ ಭಕ್ತಿಯನ್ನ ಕೊಟ್ಟು ಅನುಗ್ರಹವನ್ನ ಮಾಡಬೇಕು ಅಂತ ಕೇಳ್ತಾ ನನ್ನೆರಡು ವಾಕ್ಯವನ್ನು ಗುರುಗಳ ಅಂತರ್ಯಾಮಿಯಾದ ಭಗವಂತನ ಸಮರ್ಪಣೆ ಮಾಡ್ತೇನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಗೀತೆಯ ಒಂದು ಶ್ಲೋಕವನ್ನೇ ಬಹಳ ವಿಸ್ತಾರವಾಗಿ ವಿಶದವಾಗಿ ಹೇಗೆ ಬೆಳೆಸಬೇಕು, ವಿಚಾರ ದೃಷ್ಟಿಯಿಂದ ಅದನ್ನು ಕಾಣಬೇಕು ಎನ್ನುವುದನ್ನು ಸುಂದರವಾಗಿ ಮನಮುಟ್ಟುವಂತೆ ತಿಳಿಸಿಕೊಟ್ಟ ಕೇಶವಾಚಾರ್ಯರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ. ಇನ್ನೋರ್ವ ಪಂಡಿತರು ಬಿಜಾಪುರದವರೇ, ಮೂಲತಃ ಶ್ರೀಪಾದಂಗಳವರಲ್ಲಿ ಅಧ್ಯಯನವನ್ನು ಮಾಡಿದಂಥವರು ಪಂಡಿತ್ ಪವನಾಚಾರ್ಯ ಜೋಶಿ ಅಂತ. ಬಿಜಾಪುರದ ಹಳೆ ಜನರಿಗೆಲ್ಲ ಜೋರಾಪುರ ಮಠ ಅನ್ನೋ ಗೊತ್ತು. ಅಲ್ಲಿ ಅರ್ಚಕರಾದ ರಂಗಭಟ್ಟ ಜೋಶಿ ಎನ್ನುವಂಥ ಆಚಾರ್ಯರ ಪರಿಚಯವೂ ಉಂಟು. ಅಂತಹ ರಂಗಭಟ್ಟಾಚಾರ್ಯರ ಮೊಮ್ಮಗ ಪವನಾಚಾರ್ಯ ಜೋಶಿ ಎನ್ನುವರು. ಅವರು ಇವತ್ತಿನ ವಿಷಯ ವಿಶೇಷವಾಗಿ ದತ್ತ ಜಯಂತಿ. ಹಾಗಾಗಿ ಆ ದತ್ತ ಯಾರು ಭಾಳ ಮಂದಿಗೆ ದತ್ತನ ಬಗ್ಗೆನೇ ಕನ್ಫ್ಯೂಸ್. ಅದಕ್ಕೆ ದತ್ತನ ಬಗ್ಗೆ ನಮಗೆ ಸ್ಪಷ್ಟ ಜ್ಞಾನವನ್ನು ತಿಳಿಸಿಕೊಟ್ಟು ದತ್ತ ಜಯಂತಿ ಮಾರ್ಗಶೀರ್ಷ ಮಾಸದಲ್ಲಿ ಬರ್ತಾ ಇದೆ. ಹಾಗಾಗಿ ಮಾರ್ಗಶೀರ್ಷ ಮಾಸದಲ್ಲಿ ಬರುವ ದತ್ತ ಜಯಂತಿ ಹಾಗೂ ಮಾರ್ಗಶೀರ್ಷ ಮಾಸದಲ್ಲಿ ಬರುವ ಆಚರಣೆಗಳ ಅರಿವನ್ನು ಮೂಡಿಸಲು ವೇದಿಕೆಗೆ ಬರಬೇಕು ಅಂತ ಪವನಾಚಾರ್ಯರಿಗೆ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಿಖಿಲ ಗುಣ ನಿಕಾಯಂ ನಿತ್ಯ ನಿರ್ದೂತ ಹೇಯಂ ಶುಭತಮ ಮತಿಮೇಯಂ ಶುದ್ಧ ಸೌಖ್ಯಾಪ್ಯುಪಾಯಂ ಸಕಲ ನಿಗಮಗೇಯಂ ಸರ್ವ ಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ